ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಈ ಹಿಂದೆ ದಶರಥ ಮರಣ ಹೊಂದಿದ ಬಳಿಕ ಭರತ ರಾಮನನ್ನು ಕರ್ಕೊಂಡು ಬರಲಿಕ್ಕಾಗಿ ಕಾಡಿಗೆ ಬಂದ. ರಾಮ ಆತನ ಒತ್ತಾಯಕ್ಕೆ ಮಣಿಯಲಿಲ್ಲ. ರಾಮನ ಪಾದುಕೆಗಳನ್ನು ಭರತ ತೆಗೆದುಕೊಂಡು ಸಾಮ್ರಾಜ್ಯದ ಕಡೆಗೆ ಪ್ರಯಾಣ ಬೆಳೆಸಿದ ಅನ್ನುವಲ್ಲಿಗೆ ಆ ಕಥೆ ಮುಕ್ತಾಯ ಆಗಿತ್ತು. 113ನೇ ಸರ್ಗದಲ್ಲಿ ಆ ಪಾದುಕೆಗಳನ್ನ ತಲೆ ಮೇಲೆ ಇಟ್ಕೊಂಡು ರಥವನ್ನು ಹತ್ತಿದ. ಶತ್ರುಘ್ನನು ಕೂಡ ರಥವನ್ನು ಹತ್ತಿದ. ರಥ ಶಿರಸಿ ಕೃತ್ವಾತು ಪಾದುಕೆ ಭರತಸ್ತದ, ತಲೆ ಮೇಲೆ ಇಟ್ಕೊಂಡಿದ್ದ. ವಸಿಷ್ಠ, ವಾಮದೇವ, ಜಾಬಾಲಿ ಮೊದಲಾದಂಥ ಪುರೋಹಿತರು, ಮಂತ್ರಿಗಳು ರಥದ ಮುಂಭಾಗದಲ್ಲಿ ಪ್ರಯಾಣ ಮಾಡ್ತಿದ್ರು. ಚಿತ್ರಕೂಟ ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿಂದ ಅವರು ಪೂರ್ವಾಭಿಮುಖವಾಗಿ ಪ್ರಯಾಣ ಮಾಡಿದರು. ಚಿತ್ರಕೂಟ ಪರ್ವತದ ಪಕ್ಕದಲ್ಲೇ ಅವರು ಸಾಗಿದ್ರು. ಭರದ್ವಾಜ ಮಹರ್ಷಿಗಳು ಇದ್ದಂಥ ಆಶ್ರಮಕ್ಕೆ ಅವ್ರು ಬಂದರು. ಆಶ್ರಮದ ಬಳಿಗೆ ಬಂದು ರಥದಿಂದ ಇಳಿದು ಭರದ್ವಾಜರ ಪಾದಕಮಲಗಳಿಗೆ ಆತ ನಮಸ್ಕರಿಸಿದ. ಭರದ್ವಾಜರು ಬಂದದ್ದನ್ನು ನೋಡಿ ಭರದ್ವಾಜರು ಸಂತೋಷಪಟ್ಟರು. ರಾಮನನ್ನ ಭೇಟಿ ಮಾಡಿದೆಯಾ, ನೀನು ಹೋದಂಥ ಕಾರ್ಯ ಏನಾಯಿತು ಅಂತ ಅವ್ರು ಪ್ರಶ್ನೆ ಮಾಡಿದರು. ಭರತ ಉತ್ತರಿಸಿದ, ನಮ್ಮ ಅಣ್ಣನನ್ನ ನಾನು, ಗುರುಗಳು, ಮಂತ್ರಿಗಳು, ಪ್ರಜೆಗಳೆಲ್ಲ ಪ್ರಾರ್ಥನೆ ಮಾಡಿದ್ವಿ. ಆದರೆ ಆತ ಒಪ್ಪಲಿಲ್ಲ. ವಸಿಷ್ಠರ ಒತ್ತಾಯಕ್ಕೂ ಕೂಡ ಆತ ಮಣಿಯಲಿಲ್ಲ. ನಮ್ಮ ತಂದೆ ತಾಯಿಯಾದ ಕೈಕೈಗೆ ಏನು ಪ್ರತಿಜ್ಞೆಯನ್ನು ಮಾಡಿದ್ನೋ, ಏನು ವರಗಳನ್ನು ಕೊಟ್ಟಿದ್ನೋ ಅದನ್ನು ನಾನು ಯಥಾವತ್ತಾಗಿ ಅನುಸರಣೆ ಮಾಡ್ತೇನೆ. 14 ವರ್ಷದ ವನವಾಸ ನಾನು ಮಾಡಿಯೇ ಸಿದ್ಧ. ಆ ವಿಷಯದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ. ಆಗ ವಸಿಷ್ಠರು ನಮ್ಮ ಅಣ್ಣನಿಗೆ ಹೇಳಿದರು, ಈ ನಿನ್ನ ಪಾದುಕೆಗಳನ್ನು ಭರತನಿಗೆ ಕೊಡು, ಅದನ್ನು ಅವನು ನಿನ್ನ ಪ್ರತಿನಿಧಿಯಾಗಿ ಸ್ವೀಕಾರ ಮಾಡಿ ಅವುಗಳ ಮೂಲಕವಾಗಿ ರಾಜ್ಯವನ್ನು ಶಾಸನ ಮಾಡಲಿ. ಹೀಗೆ ರಾಮನ ಪಾದುಕೆಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ, ಅಯೋಧ್ಯೆ ಕಡೆಗೆ ಪ್ರಯಾಣ ಹೊರಟಿದ್ದೇನೆ ಅಂತಂದ ಭರತ. ಭರದ್ವಾಜರು ಹೇಳಿದರು, ನೈತಚಿತ್ರಂ ನರವ್ಯಾಘ್ರ ಕ್ಷೀರವೃತ್ತವತಾಂ ವರ. ನಿನ್ನ ನಡವಳಿಕೆ, ನಿನ್ನ ಚಾರಿತ್ರ್ಯ ಇದೆಲ್ಲವೂ ಅದ್ಭುತವಾದದ್ದು. ನೀನು ಸಾಮ್ರಾಜ್ಯ ಬೇಡ, ರಾಮನೇ ರಾಜ್ಯವನ್ನು ಆಳಲಿ ಅನ್ನೋ ಪ್ರಯತ್ನವನ್ನು ನೀನು ಮಾಡಿದೆ, ಅದು ಬಹಳ ಅದ್ಭುತವಾಗಿದೆ. ಆದರೆ ನಿನ್ನ ವಿಷಯಕ್ಕೆ ಅದೇನು ಆಶ್ಚರ್ಯ ಅಲ್ಲ, ನಿನ್ನ ಸ್ವಭಾವನೇ ಅಂಥದ್ದಾಗಿದೆ. ನೀನು ಅಧಿಕಾರಕ್ಕಾಗಿ ಸ್ಥಾನಮಾನಗಳಿಗಾಗಿ ಅಪಹರಿಸುವವನಲ್ಲ. ಯದ ಆರ್ಯಂ ತ್ವಯಿ ತಿಷ್ಠೇತ್ತು ನಿನ್ನೆ ಸೃಷ್ಟಮೇವೋದಕಂ. ಎಲ್ಲ ಸದ್ಗುಣಗಳು ಕೂಡ ನಿನ್ನಲ್ಲೇ ಸೇರ್ಕೊಂಡಿವೆ. ಸದ್ಗುಣಗಳಿಗೆ ನೆಲೆ ನೀನು. ಹೇಗೆಂದ್ರೆ, ನೀರು ಯಾವತ್ತೂ ತಗ್ಗಿನ ಪ್ರದೇಶಕ್ಕೆ ಹರಿತದೆ. ಅದನ್ನು ಮೇಲ್ಮುಖವಾಗಿ ನೀರನ್ನು ನೀವು ತಗ್ಗಿನ ಪ್ರದೇಶಕ್ಕೆ ಹೋಗುವಂತ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಅದನ್ನು ಮೇಲ್ಮುಖವಾಗಿ ಬರಲಿಕ್ಕೆ ನೀವು ಮತ್ತೊಂದು ಯಂತ್ರವೋ ಮತ್ತೊಂದು ಏನಾದರೂ ಇಟ್ಟು ಪ್ರಯತ್ನ ಪಡಬೇಕಾಗ್ತದೆ. ತಗ್ಗಿನ ಪ್ರದೇಶಕ್ಕೆ ಹೋಗಿ ಪ್ರಯತ್ನ ಬೇಕಾಗಿಲ್ಲ, ಅದು ಸ್ವಾಭಾವಿಕ. ಅದು ಹಾಗೆ ಸದ್ಗುಣಗಳು ನಿನ್ನಲ್ಲಿ ನೆಲೆಸಿವೆ ಅಂತ ಅನ್ನೋದು ನಿನ್ನ ಸ್ವಭಾವ. ಅದೊಂದು ದೊಡ್ಡ ಸಂಗತಿ ಅಲ್ಲ. ನಮ್ಮಂಥ ಉಳಿದ ಜನಸಾಮಾನ್ಯರಿಗೆ ಅದೊಂದು ಆಶ್ಚರ್ಯ ಅಷ್ಟೇ. ಮತ್ತೆ ಎಲ್ಲದಕ್ಕಿಂತ ಅದ್ಭುತ ಸಂಗತಿ ಏನಂದ್ರೆ, ನಿನ್ನಂಥ ಮಗನನ್ನು ಪಡ್ಕೊಂಡು ದಶರಥ ಇವತ್ತು ಋಣಮುಕ್ತನಾಗಿದ್ದಾನೆ. ಹೀಗೆ ಆ ಭರದ್ವಾಜರು ಅವನಿಗೆ ಮಾತು ಹೇಳಿದ್ರು. ಅವರ ಮಾತನ್ನು ಕೇಳಿ ಭರತನು ಕೂಡ ಅವರಿಗೆ ನಮಸ್ಕಾರ ಮಾಡಿದ. ಅಂದ್ರಿಣಸ್ಥ ಮಹಾಬಾಹು ಪಿತಾ ದಶರಥಸ್ತವ. ನಿಮ್ಮ ತಂದೆ ದಶರಥ ನಿನ್ನನ್ನು ಪಡ್ಕೊಂಡು ಇವತ್ತು ಅಂದ್ರಿಣನಾಗಿದ್ದಾನೆ, ಋಣಮುಕ್ತನಾಗಿದ್ದಾನೆ ಅಂದ್ರು ಅವರು. ಯಶ್ಚತ್ವ ಈದೃಶ ಪುತ್ರ ಧರ್ಮಜ್ಞ ಧರ್ಮವತ್ಸಲ ಸಂಋಷಂತು ಮಹಾತ್ಮಾನಂ ಉಕ್ತವಾಕ್ಯಂ ಕೃತಾಂಜಲಿ ಅನ್ವಯಿತು ಮಾರೇಭೆ ಚರಣ ಉಪಗೃಹ್ಯ ಚ. ಅವರ ಪಾದಕಮಲಗಳಿಗೆ ಆತ ನಮಸ್ಕರಿಸಿದ. ಭರತ ನಮಸ್ಕರಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದ.
ಅಯೋಧ್ಯೆಗೆ ಬಂದು ತಲುಪಿದ ಅವನು. ಸಾರಥಿಗೆ ಹೇಳಿದ, ಅಯೋಧ್ಯೆಗೆ ಹಿಂದಿದ್ದಂಥ ವೈಭವ, ಅದರ ಆನಂದ, ಅದರ ಜನಸಂದಣಿ, ಜನರ ಕೋಲಾಹಲ ಯಾವುದೂ ಕೂಡ ಇವತ್ತಿಲ್ಲ. ಅಯೋಧ್ಯೆ ಇವತ್ತು ಶೂನ್ಯವಾಗಿದೆ. ಹೀಗೆ ಸಾರಥಿ ಜೊತೆ ಮಾತಾಡ್ತಾ ರಥದಲ್ಲಿ ಕೂತ್ಕೊಂಡು ಅಯೋಧ್ಯೆಯನ್ನು ಪ್ರವೇಶ ಮಾಡಿದ. ಅಯೋಧ್ಯೆಯಲ್ಲಿ ಎಲ್ಲ ಕಡೆ ಬಾಗಿಲುಗಳು ಮುಚ್ಕೊಂಡು ಬಿಟ್ಟಿದ್ವು ಅಂತೆ. ಮನೆಗಳ ಬಾಗಿಲೆಲ್ಲ ಮುಚ್ಕೊಂಡಿದ್ದವು. ಬಿಡಾಲ ಉಲೂಕ ಸರಿತಾಂ ಆಲೀನ ನರ ವಾರಣಾಂ. ಜನರ ಸಂಚಾರ ಎಲ್ಲೂ ಇರಲಿಲ್ಲ. ಜನ ಎಲ್ಲ ತಮ್ಮ ಮನೆ ಒಳಗೆ ಬಾಗಿಲು ಹಾಕೊಂಡು ಕುತ್ಕೊಂಡು ಬಿಟ್ಟಿದ್ರು. ಬೀದಿಯಲ್ಲಿ ಸಂಚಾರ ಮಾಡ್ತಿದ್ದವ್ರು ಯಾರಂದ್ರೆ ಬಿಡಾಲ ಉಲೂಕ. ಬಿಡಾಲ ಅಂದ್ರೆ ಬೆಕ್ಕುಗಳು, ಉಲೂಕ ಅಂದ್ರೆ ಗೂಬೆಗಳು ಸಂಚಾರ ಮಾಡ್ತಿದ್ವು. ಇವು ಮಾತ್ರ. ಜನರು ಯಾರು ಕೂಡ ಸಂಚಾರನೆ ಮಾಡ್ತಿರ್ಲಿಲ್ಲ. ಕೃಷ್ಣ ಪಕ್ಷದ ಕಾಳರಾತ್ರಿ ಅಂತ ಅಯೋಧ್ಯೆ ಶೋಭಾಹೀನ ಆಗಿತ್ತು. ಬೆಳದಿಂಗಳಿದ್ರೆ ಆ ರಾತ್ರಿಗೊಂದು ಶೋಭೆ, ಬೆಳದಿಂಗಳಿಲ್ಲದೆ ದಟ್ಟವಾದ ಕತ್ತಲು ಕವಿದಿದ್ರೆ ಆ ರಾತ್ರಿ ಹೇಗೆ ಭಯಾನಕವಾಗಿರ್ತದೋ ಹಾಗೆ ಅಯೋಧ್ಯೆ ಭಯಾನಕ ಆಗಿತ್ತು. ಚಂದ್ರನನ್ನ ರಾಹು ಹಿಡಿದುಕೊಂಡಾಗ, ಗ್ರಹಣ ಸಮಯದಲ್ಲಿ ಹಿಡಿದುಕೊಂಡಾಗ ಅದನ್ನ ನೋಡಿ ರೋಹಿಣಿ ಹೇಗೆ ಭಯ ಪಡ್ತಾಳಲ್ಲ, ರೋಹಿಣಿ ಅಂದರೆ ಚಂದ್ರನ ಪತ್ನಿ, ಅವಳು ಹೇಗೆ ಭಯ ಪಡ್ತಾಳೋ ಹಾಗೆ ಅಯೋಧ್ಯೆಯ ಸ್ವಾಮಿಯಾದಂತಹ ದಶರಥನನ್ನ, ರಾಮನನ್ನ ಚಂದ್ರ ಇವತ್ತು ಹಿಡ್ಕೊಂಡು ಬಿಟ್ಟಿದ್ದ. ಅಂದರೆ ರಾಹು ಹಿಡಿದುಕೊಂಡಿದ್ದ. ಅವರಿಬ್ಬರಿಗೂ ಕೂಡ ಗ್ರಹಣ ಬಂದು ಒದಗಿತ್ತು. ಒಬ್ಬ ಮರಣಿಸಿದ್ದ, ಮತ್ತೊಬ್ಬ ಕಾಡಿಗೆ ಹೊರಟೋಗಿದ್ದ. ಹಾಗಾಗಿ ಆ ಅಯೋಧ್ಯೆಯ ಅಧಿದೇವತೆ ರೋಹಿಣಿ ದೇವಿಯಂತೆ ಕಳಾಹೀನಳಾಗಿದ್ಲು. ನದಿಯಂತೆ ಕಾಣ್ತಿತ್ತು. ಎಂಥ ನದಿ ಅಂದರೆ ಬತ್ತಿ ಹೋಗಿರುವಂಥ ನದಿಯಂತೆ ಕಾಣ್ತಿತ್ತು ಇಡೀ ಅಯೋಧ್ಯೆ. ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟು ನೀರಿಲ್ಲ. ಇರುವಂಥ ಕೆಲವು ಮೀನುಗಳು, ಮೊಸಳೆಗಳು ಆ ಫಲಸಾದಂಥ ಸ್ವಲ್ಪ ನೀರೇನಿರ್ತದಲ್ಲ ಅಲ್ಲೇ ಎಲ್ಲೆಲ್ಲೋ ಅಡಗಿಕೊಂಡಿರ್ತವೆ. ನೀರಂತೂ ಬೇಕು. ಬೇಕಾದಷ್ಟು ಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ ನೀರಿಲ್ಲ. ಆದ್ದರಿಂದ ಯಾವುದೋ ಇದ್ದಂಥ ಸ್ವಲ್ಪವೇ ಜಾಗದಲ್ಲಿ ಅವು ಅಡಗಿಕೊಂಡಿರ್ತವೆ. ಇಡೀ ನದಿಯ ಪಾತ್ರವೇ ಕಳಾಹೀನವಾಗಿ ಕಾಣ್ತಿರ್ತದೆ. ಹಾಗೆ ಅಯೋಧ್ಯೆಯೂ ಆಗಿತ್ತು. ವಿಧೂಮಾಮಿವ ಹೋಮಾಭಾಂ ಅಧ್ವರಾಗ್ನೇಹ ಸಮುತ್ಥಿತಾಂ ಅವಿರಭ್ಯುಕ್ಷಿತಾಂ ಪಶ್ಚಾತ್ ಶಿಖಾಂ ಪ್ರವಿಲಯಾಂ ಗತಾಂ. ಅಯೋಧ್ಯೆ ಯಾವ ಥರ ಕಳಾಹೀನಾಗಿತ್ತು ಅನ್ನೋದಕ್ಕೆ ಬಹಳಷ್ಟು ಉಪಮೆ ಕೊಡ್ತಾರೆ ಕವಿ ವಾಲ್ಮೀಕಿಗಳು. ಒಂದು ವೈಭವೋಪೇತವಾಗಿ ದೊಡ್ಡ ಯಜ್ಞ ನಡೆದು ಆ ಯಜ್ಞ ಎಲ್ಲ ಮುಗಿದ ಮೇಲೆ ಅಲ್ಲಿದ್ದವರೆಲ್ಲ ಹೊರಟು ಹೋದ್ಮೇಲೆ ಆ ಯಜ್ಞ ಕುಂಡದಲ್ಲಿದ್ದಂಥ ಜ್ವಾಲೆ ಆರಿ ಹೋಗಿ ಆ ಯಜ್ಞ ಮಂಟಪಕ್ಕೆ ಹೇಗೆ ಯಾವುದೇ ರೀತಿ ಶೋಭೆ ಇರೋದಿಲ್ಲ ಹಾಗೆ ಇಡೀ ಅಯೋಧ್ಯ ನಗರಕ್ಕೆ ಯಾವುದೇ ಕಳೆ ಇರಲಿಲ್ಲ. ಅಲ್ಲಿ ವೈಭವವೇ ಇರಲಿಲ್ಲ. ರಣರಂಗದಲ್ಲಿ ಒಬ್ಬ ರಾಜನ ಕಡೆಯ ಸೈನ್ಯವೆಲ್ಲ ಧ್ವಂಸ ಆದ ಮೇಲೆ ಅಲ್ಲಿ ಸಾವಿರಾರು ಜನ ಸೈನಿಕರು ತಮ್ಮ ಕವಚಗಳನ್ನು, ಕೈಕಾಲುಗಳನ್ನು ಕಳೆದುಕೊಂಡು ಬಿದ್ದಿರ್ತಾರೆ. ಆನೆ ಕುದುರೆಗಳು ಗಾಯಗೊಂಡು ಬಿದ್ದಿರ್ತವೆ. ರಥದ ಧ್ವಜಗಳು, ರಥದ ಚಕ್ರಗಳೆಲ್ಲ ಧ್ವಂಸ ಆಗಿ ಬಿದ್ದಿರ್ತವೆ. ಅಂಥ ಸೈನ್ಯದಂತೆ, ಹಾಳು ಬಿದ್ದಂಥ ಸೈನ್ಯದಂತೆ, ಸೋತು ಹೋದ ಸೈನ್ಯದಂತೆ ಅಯೋಧ್ಯೆ ಕಾಣ್ತಿತ್ತು. ಸಮುದ್ರದಲ್ಲಿ ಪ್ರಚಂಡವಾದಂಥ ಬಿರುಗಾಳಿ ಎದ್ದಾಗ ಅಲ್ಲಿರುವಂಥ ಶಬ್ದ, ಅಲ್ಲಿರುವಂಥ ಸಂಭ್ರಮ ಏನಿದೆ ಅದೆಲ್ಲ ಆ ಬಿರುಗಾಳಿ ಶಾಂತ ಆದಮೇಲೆ ಇರೋದಿಲ್ಲ. ಬಿರುಗಾಳಿ ಶಾಂತ ಆದಮೇಲೆ ಇಡೀ ಸಮುದ್ರವು ಶಾಂತವಾಗಿ ಶಬ್ದರಹಿತವಾಗಿರ್ತದೆ. ಅದರಂತೆ ಅಯೋಧ್ಯ ಪಟ್ಟಣವು ಕೂಡ ಶಾಂತವಾಗಿತ್ತು. ದನದ ಕೊಟ್ಟಿಗೆಯಲ್ಲಿ ಒಂದು ಹಸು ತನ್ನ ಕರುವಿನಿಂದ ಪ್ರತ್ಯೇಕಿಸಲ್ಪಟ್ರೆ, ತನ್ನ ಕರು ಅಥವಾ ತನ್ನ ಯಜಮಾನ ಅಂದರೆ ಆ ಹಸುವಿನ ಯಜಮಾನ ಅಂದರೆ ಎತ್ತು, ವೃಷಭ, ಆ ವೃಷಭದಿಂದ ಪ್ರತ್ಯೇಕಿಸಲ್ಪಟ್ಟಿದ್ರೆ ಆ ಹಸು ಮತ್ತು ತನ್ನ ಕರುವಿನಿಂದ ಪ್ರತ್ಯೇಕಿಸಲ್ಪಟ್ಟಿದ್ರೆ ಆ ಹಸುವಿನ ದುಸ್ಥಿತಿ ಹೇಗಿರ್ತದೋ ಹಾಗೆ ಅಯೋಧ್ಯೆಯ ದುಸ್ಥಿತಿಯಾಗಿತ್ತು. ಒಂದು ಮುತ್ತಿನ ಸರದಂತೆ ಕಾಣ್ತಿತ್ತು ಇಡೀ ಅಯೋಧ್ಯ ನಗರ. ಅದು ಕವಿಗಳಿಗೆ ಯಾವ ಥರ ಹೋಲಿಕೆ ಕೊಡೋದಂದ್ರೆ ಬಹಳ ಸಂತೋಷ ಅಂತ ಕಾಣಿಸ್ತದೆ. ಕಾಳಿದಾಸನ ಕಾವ್ಯದಲ್ಲಿ ಬೇಕಾದಷ್ಟು ನೋಡ್ತೀವಿ. ಉಪಮಾ ಕಾಳಿದಾಸಸ್ಯ, ಕಾಳಿದಾಸ ಹೋಲಿಕೆ ಕೊಡೋದ್ರಲ್ಲಿ ಬಹಳ ಸಿದ್ಧ ಹಸ್ತ ಅಂತ ತಿಳ್ತೇವೆ.
ಈ ಆನಂದ ರಾಮಾಯಣ ವಾಲ್ಮೀಕಿ ರಾಮಾಯಣ ಇದನ್ನೆಲ್ಲ ನೋಡಿದ ಮೇಲೆ ಎಷ್ಟೋ ಬಾರಿ ಇಲ್ಲಿದ್ದ ಹೋಲಿಕೆಗಳನ್ನೇ ಕಾಳಿದಾಸ ಯಥಾವತ್ತಾಗಿ ನಕಲು ಮಾಡಿದಂತೆ ಕಾಣಿಸ್ತದೆ. ವಿಶೇಷವಾಗಿ ಅಷ್ಟಾದಶ ಪುರಾಣಗಳನ್ನು, ರಾಮಾಯಣ ಮಹಾಭಾರತ ಆನಂದ ರಾಮಾಯಣ ಇವುಗಳೆಲ್ಲ ಓದಿದರೆ ಇದರಿಂದ ಪ್ರಭಾವಿತವಾಗಿ ಕಾಳಿದಾಸ ಬರೆದಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿದ್ದದ್ದೇ. ತಾನೇನು ಹೊಸದಾಗಿ ಬರ್ತಿದ್ದೇನೆ ಅಂತ ಅವನೇನು ಹೇಳ್ಕೊಂಡಿಲ್ಲ ಅಂತ ಅದನ್ನು ಓದಿದ್ರೆ ನಮಗೆ ಮನವರಿಕೆ ಆಗ್ತದೆ. ಅದು ಅವನದ್ದೇನು ಹೊಸದಲ್ಲ. ಅದು ನಮ್ಮ ದುರ್ದೈವ ಏನಂದರೆ ಕಾಳಿದಾಸ, ಭಾಸ, ಭೌಭೂತಿ ಇಂಥವ್ರನ್ನ ಓದ್ತೀವಿ, ಮೂಲ ಕಾವ್ಯಗಳನ್ನು ಓದೋರೇ ಇಲ್ಲ. ಮುತ್ತಿನ ಸರದಂತೆ ಕಾಣ್ತಿತ್ತಂಥದ್ದು ಈ ಅಯೋಧ್ಯ ಪಟ್ಟಣ. ಅದೆಂಥ ಮುತ್ತಿನ ಸರ ಅಂತಂದರೆ ಹೊಸ ಮುತ್ತಿನ ಸರ ಹೌದು, ಅದರಲ್ಲಿ ಇರಬೇಕಾದಂಥ ಪದಕ, ವಜ್ರ, ಗೋಮೇಧಿಕ ಮೊದಲಾದಂಥ ಅಮೂಲ್ಯ ಹರಳುಗಳೇ ಇಲ್ಲ. ಅದನ್ನೆಲ್ಲ ಯಾರೋ ಅಪಹಾರ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇದ್ದದ್ದೊಂದು ಹಾಳು ಬಿದ್ದಂಥ ಕೆಲವೇ ಮುತ್ತುಗಳು ಅದರಲ್ಲಿದೆ. ಅಂಥ ಮುತ್ತಿನ ಸರಕ್ಕೆ ಏನು ಕಳೆನೇ ಇರೋದಿಲ್ಲ ಹೇಗೋ ಹಾಗೆ ಅಯೋಧ್ಯ ನಗರ ಕಳಾಹೀನವಾಗಿತ್ತು. ಆಕಾಶದಿಂದ ಉದುರಿ ಬಿದ್ದಂತಹ ನಕ್ಷತ್ರದಂತೆ, ಧೂಮಕೇತುವಿನಂತೆ ಅಯೋಧ್ಯೆ ಕಾಣ್ತಿತ್ತು. ಬಾಡಿದ ಬಳ್ಳಿಯಂತೆ ಇತ್ತು. ಹೊಸ ಬಳ್ಳಿ, ಹಚ್ಚ ಹಸಿರಿನಿಂದ ಕೂಡಿದ ಬಳ್ಳಿ ಆದರೆ ಅದರ ಶೋಭೆ ಮಾತುಗಳಿಗೆ ಮೀರಿದ್ದು. ಆದರೆ ವಸಂತ ಋತುವಿನಲ್ಲಿ ಆ ಬಳ್ಳಿಗಳಿಗೆ ಒಂದು ಶೋಭೆ ಇರೋದು ಹೌದು. ವಸಂತ ಋತು ಕಳೆದ ಮೇಲೆ ಬಹಳ ಪ್ರಕಾಂಡವಾದ ಗ್ರೀಷ್ಮ ಋತು ಬಂದಲ್ಲಿ, ಬೇಸಿಗೆ ಬಂದ ಮೇಲೆ, ಅಂಥ ಬೇಸಿಗೆಯಲ್ಲಿಯೂ ಕೂಡ ಕೆಲವು ಸರಿ ಕಾಡ್ಗಿಚ್ಚು ಹತ್ಕೊಳ್ಳೋದು ಹೆಚ್ಚು. ಕಾಡಿನಲ್ಲಿ ಬಿದಿರಿನ ವೃಕ್ಷಗಳು ಪರಸ್ಪರ ಘರ್ಷಣೆ ಮಾಡಿಕೊಂಡು ಅದರ ಮೂಲಕವಾಗಿ ಬೆಂಕಿ ಹಚ್ಚಿಕೊಂಡು, ಕಾಡಿನಲ್ಲಿ ಬೆಂಕಿ ಹಚ್ಕೊಂಡಾಗ ದೊಡ್ಡ ದೊಡ್ಡ ವೃಕ್ಷಗಳೇ ನಾಶ ಆಗಿಬಿಡ್ತವೆ. ಆಕಸ್ಮಿಕವಾಗಿ ಯಾವ ಕೆಲವು ವೃಕ್ಷಗಳು ಉಳಿಬಹುದು. ಅಂಥದ್ರಲ್ಲಿ ಒಂದು ಎಳೆ ಬಳ್ಳಿ ಆ ಕಾಡ್ಗಿಚ್ಚಿನ ಧಗೆಯನ್ನು ತಾಳ್ಕೊಳ್ಳೋದಿಲ್ಲ, ಸುಟ್ಟು ಹೋಗಿಬಿಡ್ತದೆ. ಹಾಗೆ ಅಯೋಧ್ಯ ಪಟ್ಟಣ ಬಳ್ಳಿಯಂತೆ ಬಾಡಿ ಹೋಗಿತ್ತು. ಎಲ್ಲ ಕಡೆ ಆಕಾಶದಲ್ಲಿ ಮೋಡಗಳಿವೆ, ಚಂದ್ರ, ನಕ್ಷತ್ರ ಇಂಥವು ಯಾವುದೇ ಆಕಾಶಕಾಯಿಗಳು ಆಕಾಶದಲ್ಲಿ ಕಾಣ್ತಿಲ್ಲ. ಅಂಥ ಆಕಾಶದಂತೆ ಅಯೋಧ್ಯೆ ಕಾಣ್ತಿತ್ತು. ಪಾನಗ್ರಹ, ಒಂದು ಪಾನಗ್ರಹದಂತೆ ಅಯೋಧ್ಯೆ ಕಾಣ್ತಿತ್ತು ಅಂತಿದೆ. ಪಾನಗ್ರಹ ಅಂದ್ರೆ ಏನು? ಆಗಿನ ಕಾಲದಲ್ಲಿ ವೈಭವಕ್ಕಾಗಿ ಜನಸಾಮಾನ್ಯರಾದವರು ಮದ್ಯಪಾನ ಏನು ಮಾಡ್ತಿದ್ರಲ್ಲ, ಆ ಮದ್ಯಪಾನದ ಸ್ಥಳದ, ಆ ಮದ್ಯಪಾನ ಗೃಹದ ವೈಭವ, ನಾನಾ ಥರದ ಮದ್ಯಪಾನದ ಮಡಿಕೆಗಳನ್ನು, ಕಲಶಗಳನ್ನು ಅಲ್ಲಿ ಸಂಗ್ರಹ ಮಾಡಿರ್ತಿರ್ತಾರೆ. ಮತ್ತು ಜನರ ಸಮಾರಂಭ, ಜನರ ಗದ್ದಲ, ಕಲರವನ್ನು ಕೂಡ ಅಲ್ಲಿ ಕೇಳಿ ಬರ್ತಿರ್ತೀವಿ. ಆದರೆ ಒಂದು ಯಾವುದೋ ಹಳೆಯ ಮದ್ಯಪಾನ ಗೃಹ, ಅದಕ್ಕೆ ಪಾನಗೃಹ ಅಂತ ಅಷ್ಟು ಮಾತ್ರ ಇವರು ಹೇಳ್ತಾರೆ. ಆ ಮದ್ಯಪಾನ ಗೃಹದಲ್ಲಿ ಅಲ್ಲಿರುವಂಥ ಗಡಿಗೆಗಳನ್ನ, ಕಲಶಗಳನ್ನೆಲ್ಲ ಯಾರು ಒಡೆದು ಹಾಕಿದ್ರೆ, ಅಲ್ಲಿ ಯಾರು ಜನರೇ ಇಲ್ಲದೇ ಇದ್ರೆ ಅದಕ್ಕೆ ಕಳೆ ಇರೋದಿಲ್ವೋ ಹಾಗೆ ನಗರದ ಈ ಅಯೋಧ್ಯ ನಗರಕ್ಕೂ ಕೂಡ ಕಳೆ ಇರಲಿಲ್ಲ. ಮತ್ತೊಂದು ಹೋಲಿಕೆ ಏನಂದರೆ ಅರವಟ್ಟಿಗೆ ಅಂತ ಕಾಣ್ತಿತ್ತು. ಅರವಟ್ಟಿಗೆ ಅಂದರೆ ಆಗಿನ ಕಾಲದಲ್ಲಿ ಜನಸಾಮಾನ್ಯರಿಗೆ, ಪ್ರಯಾಣ ಮಾಡುವವರಿಗೆ ನೀರು ಕುಡಿಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಅನುಕೂಲಸ್ಥರಾದವರು ಅಥವಾ ಭಾಳ ಏನು ಅನುಕೂಲಸ್ಥರಾಗದೇ ಇದ್ರೂ ನೀರು ವ್ಯವಸ್ಥೆ ಮಾಡಲಿಕ್ಕೆ ಮನೋಭಾವ ಇದ್ದವರು, ಅಂಥ ಅಪೇಕ್ಷೆ ಇದ್ದವರು ಒಂದು ಯಾವುದೋ ಛಾವಣಿಯನ್ನು ಮೇಲೆ ವ್ಯವಸ್ಥೆ ಮಾಡಿ ಅಲ್ಲಿ ನೀರು ಕುಡಿಲಿಕ್ಕಾಗಿ ನೀರು, ಭಾಳ ಅನುಕೂಲ ಇದ್ದವರು ಮಜ್ಜಿಗೆ, ಪಾನಕ ಇತ್ಯಾದಿಗಳನ್ನು ವ್ಯವಸ್ಥೆ ಮಾಡ್ತಿದ್ರು. ಅದಕ್ಕೆ ಅರವಟ್ಟಿಗೆ ಅಂತ ಕರೀತಾರೆ. ಆ ಅರವಟ್ಟಿಗೆ ಒಂದು ಹಾಳು ಬಿದ್ದಂಥ ಅರವಟ್ಟಿಗೆ ಅಂತ ಇದು ಕಾಣ್ತಿತ್ತು. ನೀರೇ ಇಲ್ಲ ಅಲ್ಲಿ, ಕೆಲವೇ ಗಡಿಗೆಗಳು, ಮಡಿಕೆಗಳು ಉಳಿದಿವೆ, ಅವು ಕೂಡ ಕೆಲವು ಒಡೆದು ಹೋಗಿವೆ. ಆಮೇಲೆ ಮೇಲಿನ ಛಾವಣಿಯು ಕೂಡ ಬಿದ್ದು ಹೋಗಿದೆ. ಹಾಗಿದ್ರೆ ಅರವಟ್ಟಿಗೆ ಹೇಗೆ ಕಳಾಹೀನ ಆಗಿರ್ತದೋ ಹಾಗೆ ಅಯೋಧ್ಯೆ ಕಳಾಹೀನ ಆಗಿತ್ತು. ಬಿಲ್ಲಿನ ಹಗ್ಗ ಹರಿದು ಬಿದ್ದು ಆ ಬಿಲ್ಲು ಹೇಗೆ ನೆಲದ ಮೇಲೆ ಬಿದ್ದಿರ್ತದಲ್ಲ, ಅದು ಹೇಗೆ ಕಳಾಹೀನ ಆಗಿರ್ತದೋ ಹಾಗೆ ಹರಿದು ಬಿದ್ದಂಥ ಹಗ್ಗದಂತೆ ಈ ಅಯೋಧ್ಯೆ ಕಾಣ್ತಿತ್ತು. ಕುದುರೆ ಸವಾರನ ಕುದುರೆಯಂತೆ, ಶತ್ರುಗಳ ಏಟನ್ನು ತಿಂದು ಮುಂದೆ ಓಡಲಿಕ್ಕೆ ಸಾಧ್ಯವಾಗದಂತೆ ಕಾಲು ಮುರಿದುಕೊಂಡು ಕೆಳಗೆ ಬಿದ್ದಂಥ ಕುದುರೆಯಂತೆ ಅಯೋಧ್ಯೆ ಕಾಣ್ತಿತ್ತು. ದೊಡ್ಡ ಸರೋವರದಂತೆ ಕಾಣ್ತಿತ್ತು. ಸರೋವರ ಬತ್ತಿ ಹೋಗಿತ್ತು. ಆ ಸರೋವರದ ಎಲ್ಲ ದಂಡೆಗಳೆಲ್ಲ ಒಡೆದು ಹೋಗಿದ್ವು. ದೊಡ್ಡ ದೊಡ್ಡ ಮೀನುಗಳು, ಆಮೆಗಳು ಅವೆಲ್ಲ ಅಲ್ಲಲ್ಲಿ ಕಷ್ಟಪಡ್ತಿದ್ವು ನೀರಿಲ್ಲದ ಕಾರಣಕ್ಕಾಗಿ. ಅಂಥ ಸರೋವರದಂತೆ ಅಯೋಧ್ಯೆ ಕಾಣ್ತಿತ್ತು. ಇಡೀ ಅಯೋಧ್ಯೆ ಪಟ್ಟಣ ಹೇಗೆ ಕಾಣ್ತಿತ್ತು? ಮತ್ತೊಂದು ಹೋಲಿಕೆ ಅಂದರೆ
ಚರ್ಮ ರೋಗಿಯ ಕುಷ್ಠರೋಗನೋ ಕ್ಷಯರೋಗನೋ ಬಂದಂಥವನು ಅವನೊಬ್ಬ ರೋಗಿ, ಚರ್ಮ ರೋಗಿ ಅಂತ ಅಷ್ಟೇ ಹೇಳ್ತಾರೆ ಇಲ್ಲಿ. ಆ ಚರ್ಮ ರೋಗಿಯ ಕ್ಷೀಣಿಸಿದ ಶರೀರದಂತೆ ಆ ಅಯೋಧ್ಯ ಪಟ್ಟಣ ಕಾಣ್ತಿತ್ತು. ಇಡೀ ಶರೀರಕ್ಕೆಲ್ಲ ಸ್ವಲ್ಪ ಅವನಿಗೆ ಆರೋಗ್ಯ ಮರಳಿ ಬರಲಿ, ಅವನಿಗೆ ಪುನಶ್ಚೇತನ ದೊರಕಲಿ ಅನ್ನೋ ಕಾರಣಕ್ಕಾಗಿ ನಾನಾ ಥರದ ಔಷಧಗಳನ್ನು ಲೇಪನ ಮಾಡಿರ್ತಾರೆ. ಆ ಔಷಧಗಳ ಲೇಪನ, ಅದರ ವಾಸನೆ ಇತ್ಯಾದಿನ ತಡ್ಕೊಳ್ಳಿಕ್ಕಾಗಲಾದ್ರೆ ಆತನು ಸಂಕಟ ಪಡ್ತಿರ್ತಾನೆ. ಮೈ ಮೇಲೆ ಯಾವುದೇ ಆಭರಣವೂ ಇರೋದಿಲ್ಲ, ಹೊದಿಕೆಯೂ ಇರೋದಿಲ್ಲ. ಆತನ ಮುಖದಲ್ಲಿ ಒಂದು ಸಂತೋಷ ಸಮಾಧಾನ ಅನ್ನೋದೇ ಇರೋದಿಲ್ಲ. ಅವನ ಶರೀರ ಹೇಗಿರ್ತದೋ ಹಾಗೆ ಅಯೋಧ್ಯ ನಗರ ಕಲಾಹೀನ ಆಗಿತ್ತು. ಕಾರ್ತಿಕ್ ಹೇಳಿದಂತವನು, ಅಯೋಧ್ಯ ನಗರದಲ್ಲಿ ಹಿಂದೆ ಯಾವತ್ತೂ ಕೂಡ ಎಲ್ಲ ಮನೆಗಳಲ್ಲಿ ಸಂಗೀತ, ಸಾಹಿತ್ಯದ ವಾಚನದ ಧ್ವನಿ, ವೀಣಾ, ಆಮೇಲೆ ಭೇರಿ, ಮೃದಂಗಗಳ ಧ್ವನಿ ಇದೆಲ್ಲ ಕೇಳಿ ಬರ್ತಿತ್ತು. ಇವತ್ತು ಅದು ಯಾವುದು ಕೇಳಿ ಬರ್ತಿಲ್ಲಲ್ಲ. ಯಾಕೆ? ಯಾವತ್ತೂ ಕೂಡ ಒಳ್ಳೆಯ ಸುಗಂಧ, ಗಂಧ, ಧೂಪ ಇವುಗಳ ಸುಗಂಧ ನಮಗೆ ಅಯೋಧ್ಯೆಯಲ್ಲಿ ಅನುಭವಕ್ಕೆ ಬರ್ತಿತ್ತು. ಇವತ್ತು ಯಾವ ಸುಗಂಧವೂ ಕೂಡ ನಮಗೆ ಅನುಭವಕ್ಕೆ ಬರ್ತಿಲ್ಲ. ಕುದುರೆಗಳ ಶಬ್ದ, ಆನೆಗಳ ಘೀಳಿಡುವಿಕೆ, ರಥಗಳ ಓಡಾಟದ ಶಬ್ದ, ತರುಣಿಯರು ಅಲಂಕಾರ ಮಾಡಿಕೊಂಡು ಶರೀರಕ್ಕೆಲ್ಲ ಪುಷ್ಪಹಾರಗಳನ್ನು ಧರಿಸ್ಕೊಂಡು ಗಂಧಗಳನ್ನು ಹಚ್ಕೊಂಡು ಓಡಾಟ ಕಂಡು ಬರ್ತಾ ಇತ್ತು. ಅಯೋಧ್ಯ ನಗರದಲ್ಲಿ ಓಡಾಡಿದರೆ ಅಷ್ಟು ಸಂತೋಷ ಅನಿಸ್ತೈತೆ ನಮಗೆ. ಅದು ಯಾವತ್ತೂ ಇರ್ಲಿಲ್ಲಲ್ಲ. ಯಾಕಿದೆ? ಸಹ ನೂನಂ ಮಮ ಭ್ರಾತ್ರ ಪುರಸ್ಯಾಸಿ ದ್ಯುತಿರ್ಗತ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಅಣ್ಣ ರಾಮ ಇಲ್ಲಿಂದ ಹೊರಟು ಹೋದ್ಮೇಲೆ ಆ ಪಟ್ಟಣದ ಶೋಭೆನೂ ಕೂಡ ಹೊರಟು ಹೋಯಿತು. ಇದು ಒಂದೇ ಮಾತು. ಯಾವತ್ತು ನಮ್ಮಣ್ಣ ಮತ್ತೆ ಮರಳಿ ಅಯೋಧ್ಯೆಗೆ ಬರ್ತಾನೆ, ಬಂದು ಅಯೋಧ್ಯೆಯನ್ನು ಸಂತೋಷಗೊಳಿಸ್ತಾನೆ. ಹೀಗೆ ಮಾತಾಡ್ತಾ ಅರಮನೆಗೆ ಪ್ರವೇಶ ಮಾಡಿದ ಭರತ. ಅರಮನೆ ಹೇಗಿತ್ತಂದ್ರೆ ಸಿಂಹ ಇಲ್ಲದ ಗುಹೆಯಂತೆ. ಸಿಂಹ ಇದ್ರೆ ಗುಹೆ ಒಂದು ಶೋಭೆ, ಸಿಂಹ ಇಲ್ಲದೆ ಇರುವಂಥ ಗುಹೆ ಅಂತ ಇರ್ತದ. ಆ ನಿರ್ಜನವಾದ ಅರಮನೆಯನ್ನು ನೋಡಿ ಭರತ ಮತ್ತಷ್ಟು ಸಂಕಟಪಟ್ಟ. ಅಲ್ಲಿಗೆ 114ನೇ ಸರ್ಕ ಮುಕ್ತಾಯ ಆಗಿದೆ.